ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಇದು ಸಿಂಗಲ್ ಕಲರ್ ಸಾರಿ, ಬಟ್ ಬಾರ್ಡ್ರಲ್ಲಿ ಈ ಥರ ಎಲ್ಲೋ ಇದೆ, ಬಟ್ ಎಲ್ಲ ಕಲರು ಲೈಟ್ ಪಿಸ್ತಾ ಗ್ರೀನಲ್ಲಿ ಇದು ಸಾರಿ ಇರೋದು. ಕಾಲು ಒಂದು ಬಾರ್ಡ್ರ್, ಸಣ್ಣಕ್ಕೊಂದು ಬಾರ್ಡ್ರ್ ಇರೋದು ಲೈನ್ ಥರ. ಸೊ ಈ ಲೈನ್ ಥರ ಇರೋ ಬಾರ್ಡ್ರಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ನಾನು ಕ್ರೋಶಾ ವರ್ಕ್ ಮಾಡ್ತೇನೆ. ಈ ಥರ ವೀಟ್ ಬೀಡ್ ಸಿಗ್ತದೆ ನಿಮಗೆ. ಇದು ನಾನು ಸ್ವಲ್ಪ ಎಲ್ಲ ಸಿಲ್ವರ್ ಟೆಕ್ಸ್ಚರ್ ಉಂಟು, ಸಿಲ್ವರ್ ವೀಟ್ ಬೀಡ್ ತಗೊಂಡಿದ್ದೇನೆ. ಇದು ಗೋಲ್ಡನಲ್ಲಿಯೂ ಬರ್ತದೆ ವೀಟ್ ಬೀಲ್ಡು, ಬಟ್ ನಾನಿದು ಸಿಲ್ವರ್ ತಗೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಜರಿ ಸಿಲ್ವರ್ ಉಂಟು, ಸೊ ಅದಕ್ಕೆ ಸಿಲ್ವರ್ ನಾನು ತಗೊಂಡಿದ್ದೇನೆ ವೀಟ್ ಬೀಡ್ ಹಾಕಿ. ಸೊ ಆ ಬೀಡ್ ಹಾಕಿದ ಕೂಡಲೇ ನಮ್ಮ ವರ್ಕ್ ಉಂಟಲ್ಲ ಸ್ವಲ್ಪ ಸ್ಟ್ರೈಟ್ ನಿಲ್ತದೆ ಅಂತ. ಸೊ ಇಲ್ಲಿ ನಾನು ಬಾರ್ಡ್ರ್ ಕಲರಲ್ಲಿ 6-7 ದಾರ ಇಟ್ಕೊಂಡು ಬಂದಿದ್ದೇನೆ. ಇದರಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಿ ಲೈಟ್ ಪಿಸ್ತಾ ಗ್ರೀನಲ್ಲಿ ನಾನು ಕುಚ್ಚು ಹಾಕ್ತೇನೆ. ಈಗ ನಾವು ವರ್ಕ್ ಸ್ಟಾರ್ಟ್ ಮಾಡುವ. ಆ್ಯಸ್ ಯೂಶ್ವಲ್ 10 ನಂಬರ್ ನೀಡಲ್. ಫಸ್ಟಿಗೆ ನಾನು ಸಾರಿಗೆ ಲಾಕ್ ಮಾಡ್ತೇನೆ. ಇಲ್ಲಿ ನೋಡಿ, ಫಸ್ಟಿಗೆ ಸಾರಿಗೆ ಲಾಕ್ ಮಾಡ್ತೇನೆ. ಲಾಕ್ ಮಾಡಿದೆ, ಒಂದು ಸಲ ಲಾಕ್ ಮಾಡಿದೆ. ಈಗ ಎರಡನೇ ಸಲ ಲಾಕ್ ಮಾಡ್ತೇನೆ. 2 ಸಲ ಸಾರಿ ಲಾಕ್ ಮಾಡಿ ಈಗ ನಾನು ಇದನ್ನು ಎತ್ತಿಬಿಟ್ಟು ನಾನು ಒಂದು ವೀಟ್ ಬೀಡ್ ತಗೊಳ್ತೇನೆ. ಡಿಸೈನ್ ಈಸಿ ಉಂಟು, ಬಟ್ ಸ್ವಲ್ಪ ಡಿಫ್ರೆಂಟ್ ಉಂಟು ನೋಡಿ. ಈ ಥರ ವೀಟ್ ಬೀಡ್ ತಗೊಂಡು ಅದನ್ನು ಲಾಕ್ ಮಾಡ್ತೇನೆ. ವೀಟ್ ಬೀಡ್ ತಗೊಂಡು ಲಾಕ್ ಮಾಡಿ ಆದ ನಂತರ 2 ಸಲ ಸಾರಿ ಇದಕ್ಕೆ ಸೂಜಿ ನೂಲು ಸುತ್ತಿ ಸ್ವಲ್ಪ ಒಂದು 2-3 ಚೈನ್ ಗ್ಯಾಪಲ್ಲಿ ನಾವು ಇದನ್ನು ಲಾಕ್ ಮಾಡ್ತೇನೆ. ಈ ಥರ ಲಾಕ್ ಮಾಡಿ 2ರಲ್ಲಿ ಒಂದು, ಇದು ತ್ರಿಬಲ್ ಕ್ರೋಶೆ ನಾನು ಮಾಡೋದು. 2ರಲ್ಲಿ ಒಂದು, 3 ಸಲ 2ರಲ್ಲಿ ಒಂದು ಮಾಡಲಿಕ್ಕೆ ಆಗ್ತದೆ ನಮಗೆ. ಈಗ ಈ ಥರ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ತೇನೆ. ಈ ಸಿಂಗಲ್ ಚೈನ್ ಹಾಕಿ ನೆನ್ಪಿಟ್ಕೊಳ್ಳಿ. ಮತ್ತು ನಾನು ಈ ಚೈನಲ್ಲಿ ಎಷ್ಟು ಆಗ್ತದೆ ಅಷ್ಟು ನಾನು ಸಿಂಗಲ್ ಕ್ರೋಶೆ ಹಾಕ್ತಾ ಬರ್ತೇನೆ. 1 2 3 4 5 6 7 ಸಿಂಗಲ್ ಕ್ರೋಶೆ ಹಾಕಿದೆ ನಾನು. ಇದರಲ್ಲಿ ತ್ರಿಬಲ್ ಕ್ರೋಶದಲ್ಲಿ ನಾನು 7 ಸಿಂಗಲ್ ಕ್ರೋಶೆ ಹಾಕಿದೆ. ಈಗ ನಾನು ಸಾರಿಯನ್ನು ಈಗ 5 ಚೈನ್ ಹಾಕ್ತೇನೆ. 1 2 3 4 5 ಚೈನ್ ಹಾಕಿ ಸಾರಿಯನ್ನು ಟರ್ನ್ ಮಾಡ್ತೇನೆ, ಉಲ್ಟಕ್ಕೆ ತರ್ತೇನೆ. ಸಾರಿಯನ್ನು ಟರ್ನ್ ಮಾಡಿ ನಾನು ಆಗ ಸಿಂಗಲ್ ಕ್ರೋಶ್ ಹಾಕಿದೆ ಅಂತ ಹೇಳಿದ್ರೆ ಟರ್ನ್ ಮಾಡೋ ಅಲ್ಲಿಗೆ ಬಂದು ಇದನ್ನು ನಾನು ಈ 5 ಚೈನನ್ನು ಲಾಕ್ ಮಾಡ್ತೇನೆ. ಈಸಿ ಉಂಟು, ನಿಮಗೆ ನೆನಪಿಟ್ಕೊಳ್ಳಿ. ಫಸ್ಟ್ ನಾನು ತ್ರಿಬಲ್ ಕ್ರೋಶ ಮಾಡಿದ್ದು, ಅದರಲ್ಲಿ ನಾನು 7 ಸಿಂಗಲ್ ಕ್ರೋಶ ಹಾಕಿದೆ. ಪುನಃ 5 ಚೈನ್ ಹಾಕಿ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಚೈನ್ ಹಾಕಿದ್ದೇನೆ, ಅದಕ್ಕೆ ನಾನು ಲಾಕ್ ಮಾಡಿದೆ. ಈಗ ಸಾರಿನ ಫ್ರಂಟಿಗೆ ತರ್ತೇನೆ, ಪುನಃ ಒಂದು ಚೈನ್ ಹಾಕ್ತೇನೆ, ಪುನಃ ಚೈನ್ ಹಾಕಿ ಈ 5 ಚೈನಲ್ಲಿ ನಾವು ಪುನಃ 7 ಸಿಂಗಲ್ ಚೈನ್ ಹಾಕಬೇಕು. 1 2 3 4 5 6 7 ಹಾಕಿದೆ. ಈಗ ನಾನು ಪುನಃ 5 ಚೈನ್ 1 2 3 4 5 ಚೈನ್ ಹಾಕಿ ಸಾರಿಯನ್ನು ಉಲ್ಟಾ ತರ್ತೇನೆ. ಆಗ ನಾನು ಒಂದು ಸಿಂಗಲ್ ಚೈನ್ ಹಾಕಿದ್ದೇನಲ್ಲ ಅಲ್ಲಿ ಹೋಗಿ ಇದನ್ನು ನಾನು ಲಾಕ್ ಮಾಡಿ, ಅದಕ್ಕೆ ಸಿಂಗಲ್ ಚೈನ್ ಹಾಕೋದು ಲಾಕ್ ಮಾಡಲಿಕ್ಕಾಗಿ ಲಾಕ್ ಮಾಡ್ತೇನೆ. ಇದು ಸೆಕೆಂಡ್ ಆಯಿತು. ಥರ್ಡ್ ಇದು ನಮ್ಮದು ಆರ್ಚ್. ಪುನಃ ನಾನು ಈಗ ಮಾತ್ರ ಥರ್ಡ್ ಆರ್ಚಿಗೆ ಬರುವಾಗ ಮಾತ್ರ ಒಂದು ಚೈನ್ ಹಾಕೋದಲ್ಲ, 5 ಚೈನ್ ಹಾಕ್ತೇನೆ. 1 2 3 4 5 ಚೈನ್ ಹಾಕ್ತೇನೆ. 5 ಚೈನ್ ಹಾಕಿ ಈ 5 ಚೈನಲ್ಲಿ ಇದನ್ನು ಲಾಕ್ ಮಾಡ್ತೇನೆ. ಆಗ ಒಂದು ಲಾಕ್ ಆಯಿತು. ಇನ್ನು ನಾವು 6 ಸಿಂಗಲ್ ಚೈನ್ ಹಾಕಬೇಕು. ಲಾಕ್ ಹೇಳ್ಬೋದು, ಸಿಂಗಲ್ ಚೈನ್ ಹೇಳ್ಬೋದು. ಒಂದು ಮೊದಲೇ ನಾವು ಲಾಕ್ ಮಾಡಿದೆ, 2 ಆಯ್ತು ಅಲ್ಲಿಗೆ. ಇದು 3 ಇದು 4 5 6 7 ಇಲ್ಲಿಗೆ ನಮ್ಮದು 7 ಆಯಿತು. ಈ 5 ಚೈನ್ ಉಂಟಲ್ಲ, ಇದು ಯಾಕೆ ಅಂತೇಳಿದ್ರೆ ನಾನು ಹೇಳ್ತೇನೆ. ಇಷ್ಟೇ ಇರೋದು ಡಿಸೈನ್, ಈಸಿ ಉಂಟು ನಿಮಗೆ. 3 ಸ್ಟೆಪ್ ಬರ್ತದೆ. ಈಗ ಇಲ್ಲಿ ನಾನು ಇದನ್ನು ಮುಂದೆ ಮಾಡ್ತೇನೆ. ಒಂದು ವೀಟ್ ಬೀಡ್ ತಗೊಳ್ತೇನೆ. ಸ್ಟಾರ್ಟಿಂಗ್ ನಾವು ವೀಟ್ ಬೀಡ್ ಹಾಕಿದ್ದೇವಲ್ಲ, ಆಗ ಎಂಡಿಗೂ ಒಂದು ವೀಟ್ ಬೀಡ್ ಹಾಕುವ. ಸೂಜಿಯಲ್ಲಿ ಇದನ್ನು ನೂಲನ್ನು ಇದರಲ್ಲಿ ವೀಟ್ ಬೀಡ್ ಪಾಸ್ ಮಾಡ್ತೇನೆ, ವೀಟ್ ಬೀಡ್ ಲಾಕ್ ಮಾಡ್ತೇನೆ. ವೀಟ್ ಬೀಡನ್ನ ಹೀಗೆ ಹಿಡಿದು ನೋಡಬೇಕು ನಾವು, ನೋಡಿ ಎಲ್ಲಿಗೆ ಬರ್ತದಂತ. ಈ ಸಾರಿಲಿ ಒಂದು ಮಿಸ್ಟೇಕ್ ಆಗಿದೆ, ಯಾಕೆಂದ್ರೆ ಅವರು ಯಾವುದು ರೈಟ್ ಸೈಡ್ ಯಾವುದು ಲೆಫ್ಟ್ ಸೈಡ್ ಅಂತ ಗೊತ್ತಿಲ್ಲದೆ
ಇದು ಮಾಡಿದಂಥ ಜಿಗ್ಜ್ಯಾಕ್ ಮಾಡಿದ್ರೆ ಉಲ್ಟಾಗಿದೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ತೋರ್ತಾ ಇರ್ಬೋದು ನಿಮಗೆ. ನೋಡಿ ಈ ಥರ ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಲಾಕ್ ಮಾಡಬೇಕು. ಸ್ವಲ್ಪ ಇದರಲ್ಲಿ ಆಗ ಸ್ಟಿಫ್ ನಿಲ್ತದೆ. ನಾವು ಬೀಡ್ ಹಾಕ್ಲಿಕ್ಕೆ ಕಾರಣ ಏನಂದರೆ ನಮ್ಮ ಡಿಸೈನ್ ಸ್ಟ್ರೈಟ್ ಆಗಿ ನಿಲ್ತದೆ ಅಂತ. ಈಗ ಇದಕ್ಕೆ ಲಾಕ್ ಮಾಡಿದೆ. ಇದು ಎಷ್ಟು ಗ್ಯಾಪಲ್ಲಿ ಉಂಟು ಅಷ್ಟೇ ಗ್ಯಾಪಲ್ಲಿ ಇದನ್ನು ಮಾಡಬೇಕು. ಈ 5 ಚೈನಲ್ಲಿ ನಾನು ಕುಚ್ಚು ಹಾಕು. ಯಾವ ಕಲರಲ್ಲಿ? ಪಿಸ್ತಾ ಗ್ರೀನ್ ಕಲರ್. ಆಗ ಒಂಥರ ಮಾತ್ರ ಇದು ಸಾರಿ ಏನು ಹೆಚ್ಚು ಬಾರ್ಡ್ರಲ್ಲಿ ಏನಿಲ್ಲ, ಸ್ವಲ್ಪ ಫ್ಯಾನ್ಸಿ ಟೈಪಲ್ಲೇ ಕಾಂಜೀವರಂ ಸಾರಿ ಉಂಟು, ಅಂದರೆ ಡಿಸೈನರ್ ಸಾರಿ ಥರ ಉಂಟಿದ್ದು. ಸೊ ಅದಕ್ಕೆ ಸ್ವಲ್ಪ ಈ ಥರ ನಾವು ಕುಚ್ಚು ಹಾಕುವಾಗಲೂ ಸಾರಿ ನೋಡಿ ಯಾವಾಗಲೂ ನಾವು ಹಾಕಬೇಕು. ಅದಕ್ಕಾಗಿ ನಾನು ಇದನ್ನು ಸಿಲೆಕ್ಟ್ ಮಾಡಿದೆ. ಮತ್ತು ನೀವು ಇಲ್ಲಿಯೇ ಕಂಟಿನ್ಯೂಷನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲದ್ರೆ ಕೆಲವು ಬೇಕಿದ್ರೆ ನಿಮಗೆ 2 ಕುಚ್ಚು ಬೇಕಾದ್ರೆ ಇಲ್ಲೊಂದು ಮೇಲೆ ಕುಚ್ಚು, ಇಲ್ಲಿ ಪುನಃ 4 ಚೈನ್ ಹಾಕಿ ಇಲ್ಲಿಯೂ ಕುಚ್ಚು ಹಾಕ್ಬೋದು. ತುಂಬ ಕುಚ್ಚು ಆಗ್ತದೆ ಅಂತ ಹೇಳಿ ನಾನೆಂತ ಮಾಡ್ತೇನೆ ಅಂದರೆ ಒಂದು ಸ್ವಲ್ಪ ಇದಕ್ಕೆ ಗ್ಯಾಪ್ ಬೇಕಲ್ಲ ಡಿಸೈನಿಗೆ, ಅದಕ್ಕಾಗಿ ಒಂದು ಚೈನ್ ಹಾಕ್ತೇನೆ, ಲಾಕ್ ಮಾಡ್ತೇನೆ, ಪುನಃ ಒಂದು ಚೈನ್ ಹಾಕ್ತೇನೆ, ಪುನಃ ಒಂದು ಲಾಕ್ ಮಾಡ್ತೇನೆ, ಪುನಃ ಒಂದು ಚೈನ್ ಮಾಡ್ತೇನೆ, ಪುನಃ ಲಾಕ್ ಮಾಡ್ತೇನೆ. ಸೊ ಇದನ್ನು 3 ಚೈನ್ 3 ಸಲ ಲಾಕ್ ಮಾಡ್ತೇನೆ. ಇದು ಗ್ಯಾಪಿಗೆ ಅಷ್ಟೇ, ಮತ್ತು ಏನಲ್ಲ. ನೋಡಿ ಡಿಸೈನ್ ನೋಡಿ, ನಾವು ಬೀಡ್ ಹಾಕ್ಲಿಕ್ಕೆ ಹೋಗಿ ಸ್ಟ್ರೈಟ್ ನಿಲ್ತದೆ. ಇದೇ ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ದೀರೋ ಅಷ್ಟೇ ಗ್ಯಾಪ್ ಇಲ್ಲಿಯೂ ಕೊಡಬೇಕು, ಮತ್ತೇನಿಲ್ಲ. ಪುನಃ ನಾನು ಇದನ್ನು ಎತ್ತೇನೆ, ಪುನಃ ಒಂದು ಬೀಡ್ ತಗೊಳ್ತೇನೆ, ಸೂಜಿಯಲ್ಲಿ ಬೀಡನ್ನು ಪಾಸ್ ಮಾಡ್ತೇನೆ, ನೂಲು ತಗೊಳ್ತೇನೆ, ನೂಲನ್ನು ಬೀಡ್ ಒಳಗಡೆ ತಗೊಳ್ತೇನೆ, ಬೀಡ್ ಲಾಕ್ ಮಾಡ್ತೇನೆ, ಪುನಃ 2 ಸಲ ಸೂಜಿಗೆ ಸುತ್ತಿ ನಾವು ಒಂದು 2-3 ಚೈನ್ ಗ್ಯಾಪಲ್ಲಿ ನಾವು ಸಾರಿಗೆ ಲಾಕ್ ಮಾಡಿ ಮೇಲೆ ತಂದು 2ರಲ್ಲಿ ಒಂದು ತ್ರಿಬಲ್ ಕ್ರೋಶೆ, ಇದು 2ರಲ್ಲಿ 3 ಸಲ ಬರ್ತದೆ. ಪುನಃ ಸಿಂಗಲ್ ಚೈನ್ ಒಂದು ಹಾಕಬೇಕು. ನಾನು ಯಾಕೆ ನೆನಪು ಹೇಳಿದ್ದೇನಲ್ಲ. ಮತ್ತು ಇನ್ನು ಈ ಇದರಲ್ಲಿ ನೀವು ಎಷ್ಟು ಉದ್ದ ಮಾಡಿರ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹೆಚ್ಚಿಗೆ 7 ಬೇಕು ಸಿಂಗಲ್ ಕ್ರೋಶ ಹಿಡಿತದೆ. 7 ಹಿಡಿಬೋದು, 8 ಹಿಡಿಬೋದು. ನನ್ನಲ್ಲಿ 7 ಹಿಡಿಯಿತು. ಒಂದು ಆ ಸಿಂಗಲ್ ಚೈನ್ ಬಿಟ್ಟು 1 2 3 4 5 6 7 ಸಿಂಗಲ್ ಚೈನ್ ಹಾಕಿದೆ, ಲಾಕ್ ಹೇಳ್ಬೋದು, ಸಿಂಗಲ್ ಏನಾಗೋದು. ಈಗ ಪುನಃ ನಾನು 5 ಚೈನ್ ಮಾಡ್ತೇನೆ. 1 2 3 4 5. ಪುನಃ ಸಾರಿನ ಉಲ್ಟ ತಗೊಳ್ತೇನೆ. ಈಗ ನಾನು ಇಲ್ಲಿ ಉಲ್ಟ ತಗೊಂಡು ನಾನು ಫಸ್ಟಿಗೆ ನಾನು ಹೇಳಿದೆಲ್ಲ ಒಂದು ಚೈನ್ ಹಾಕಿದ್ದೇನಲ್ಲ, ಅದಕ್ಕೆ ಹೋಗಿದ್ದನ್ನು ಈ 5 ಚೈನನ್ನು ನಾನು ಲಾಕ್ ಮಾಡ್ತೀನಿ. ತೋರ್ತಾ ಉಂಟು ನೋಡಿ ತೂತು ಉಲ್ಟ ತಗೊಳ್ಳುವಾಗ ಲಾಕ್ ಮಾಡ್ತೇನೆ. ಪುನಃ ಫ್ರಂಟಿಗೆ ತಗೊಳ್ತೇನೆ, ಫ್ರಂಟಿಗೆ ತಗೊಂಡು ಪುನಃ ಒಂದು ತಿರುಗಿಸ್ಲಿಕ್ಕೆ ಒಂದು ಚೈನ್ ಹಾಕ್ತೇನೆ. ಈ 5 ಚೈನಲ್ಲಿ ಪುನಃ 7 ಲಾಕ್ ಸಿಂಗಲ್ ಕ್ರೋಶ ಮಾಡ್ತೇನೆ. 1 2 3 4 5 6 7 ಮಾಡಿದೆ. ಈಗ ನೋಡಿ 7 ಮಾಡಿ ಆದ ನಂತರ 7 ಮಾಡಿದರೆ ಪುನಃ ಈಗ 5 ಚೈನ್ ತಗೊಳ್ತೀನಿ. 1 2 3 4 5 ಚೈನ್ ತಗೊಂಡು ಸಾರಿನ ಉಲ್ಟ ತಗೊಂಡು ಇಲ್ಲಿ ನಾನು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಹಾಕಿದ್ದೇನಲ್ಲ, ಹೇಳಿದೆ ಚೈನ್ ಹಾಕಿದ್ದೇನಲ್ಲ, ಅದಕ್ಕೆ ಹೋಗಿದ್ದನ್ನು 5 ಚೈನನ್ನು ಲಾಕ್ ಮಾಡ್ತೇನೆ. ಡಿಸೈನ್ ಈಸಿ ಉಂಟು ನೋಡಿ. ಇದು ಸ್ವಲ್ಪ ನೋಡಿ ಒಂದು ಎಳೆಯನ್ನು ತಪ್ಪಿ ಹೋಗಬಾರ್ದು, ಆಯಿತಾ. ಪುನಃ ಈಗ ನಾನು ಥರ್ಡ್, ಇದು ಫಸ್ಟ್ ಆಯ್ತು ಸೆಕೆಂಡ್. ಈಗ 3rd ರೋ ಬರುವಾಗ ಸಿಂಗಲ್ ಚೈನ್ ಹಾಕೋದಲ್ಲ, 5 ಚೈನ್ ಹಾಕಬೇಕು. ಅದು ಕುಚ್ಚುವಿಗೆ 1 ಚೈನ್ ಹಾಕಿದೆ, 2 3 4 5 ಹಾಕಿದೆ. ಸಾರಿನ ಫ್ರಂಟಿಗೆ ಟರ್ನ್ ಮಾಡಿದೆ. ಇದನ್ನು ಈ 5 ಚೈನಲ್ಲಿ ಲಾಕ್ ಮಾಡಿದೆ. ಹಾಗೆ ಇದು 1 ಚೈನ್ ಆಯಿತು, 1 ಲಾಕ್ ಆಯಿತು. ಇನ್ನು ನಾವು 6 ಸಲ ಸಿಂಗಲ್ ಚೈನ್ ಹಾಕಬೇಕು. 1 2 3 4 5 6 ಸಲ ಹಾಕಿ 6 ಸಲ ಹಾಕಿದೆ. ಇದು ನೋಡಿ ಇಲ್ಲಿ ಉಂಟು ಚೈನ್, ಅದು ಟ್ವಿಸ್ಟ್ ಆಗಿ ಕೂತ್ಕೊಂಡಿದೆ. ಈಗ ನಾನು ನೂಲನ್ನು 6 ಚೈನ್ ಹಾಕಿದ್ದೇನೆ. ಈಗ ನಾನು ನೂಲು ಎತ್ತೇನೆ, ಪುನಃ ಬೀಡ್ ಹಾಕ್ತೀನಿ. ನಾನು ಸೆಕೆಂಡ್ ಟೈಮ್ ನಿಮಗೆ ತೋರಿಸೋದು ಸೇಮ್ ಡಿಸೈನನ್ನು. ಬೀಡ್ ಒಳಗಡೆ ನೂಲು ಪಾಸ್ ಮಾಡಿದ್ದೇನೆ, ಬೀಡ್ ಲಾಕ್ ಮಾಡ್ತೇನೆ. ಪುನಃ ನೋಡಿ ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಗ್ಯಾಪಲ್ಲಿ ನಾವು ಸಾರಿಗೆ ಬೀಡನ್ನು ಲಾಕ್ ಮಾಡ್ತೇವೆ.
ಇಲ್ಲಿಗೆ ನೋಡಿ, ಮತ್ತು ಈಗ ಹಿಡಿದು ನೋಡಿ, ಈ ಗ್ಯಾಪ್ ಈಕ್ವಲ್ ಇರಬೇಕು ಹೇಳಿದನಲ್ಲ, ಹಾಗಾದ್ರೆ ಸ್ಟಿಫ್ ಆಗಿ ನಿಲ್ತದೆ. ಈ ತುದಿಯಲ್ಲಿ ನಾವು ಇದನ್ನು ಕುಚ್ಚು ಹಾಕ್ತೇವೆ. ಸೊ ಇದೇ ಥರ ನೀವು ಡಿಸೈನನ್ನು ಕಂಟಿನ್ಯೂಸ್ ಸಿಂಪಲ್ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಈ ಥರ ಡಿಸೈನರ್ ಸಾರಿಗಳಿಗೆಲ್ಲ ಈ ಡಿಸೈನು ಒಳ್ಳೆಯದಾಗ್ತದೆ. ಪುನಃ ನೋಡಿ, ನೆಟ್ಟೆಡ್ ಸಾರಿಗೂ ಒಳ್ಳೆಯದಾಗ್ತದೆ ಇದು ಡಿಸೈನು. ಪುನಃ ಒಂದು ಚೈನ್ ಮಾಡೋದು, ಲಾಕ್ ಮಾಡೋದು, ಎರಡನೇ ಸಲ ಆಯಿತು. ಈ ಥರ 3 ಸಲ ಮಾಡಬೇಕು. ಅಂದರೆ ಗ್ಯಾಪಿಗೆ 3 ಮಾಡ್ಬೋದು. ನಿಮಗೆ ಮಸ್ತ್ ಗ್ಯಾಪ್ ಬೇಕಾದರೆ ಮತ್ತೂ ಜಾಸ್ತಿ ಮಾಡ್ಬೋದು. ನಿಮಗೆ ನಾನು ಹೇಳಿದೆ ಅಲ್ಲ, ಬೇಡ ಇದು ಥರ ಬೇಡ ಕಂಟಿನ್ಯೂಷನೂ ಮಾಡ್ಬೋದು. ಅದರ್ವೈಸ್ ನೀವು ಇಲ್ಲಿ ಕುಚ್ಚು ಪುನಃ ಇಲ್ಲೊಂದು ಕುಚ್ಚು ಡಿಫ್ರೆಂಟ್ ಮಾಡ್ತೇನೆ ಅಂತ ಹೋದರೆ, ನೀವು ಕಾಂಜೋರಮ್ ಸಾರಿ ಆದರೆ ಇಲ್ಲೊಂದು ಪುನಃ ಕುಚ್ಚು ಹಾಕಿ ಮೇಲೆ ಕುಚ್ಚು, ಮೇಲೆ ಉದ್ದ ಕುಚ್ಚು, ಕೆಳಕ್ಕೆ ಸಣ್ಣ ಕುಚ್ಚೆಲ್ಲ ಹಾಕಿ ಆ ಥರವೂ ಬೇರೆ ಚೇಂಜಸ್ ಮಾಡ್ಬೋದು. ಈ ಥರ ನೋಡಿ ಆರ್ಚಸ್ ಕ್ಯೂಟ್ ಆದ ಸಣ್ಣ ಆರ್ಚ್, ಇದು ಬಾರ್ಡ್ರು ಸಣ್ಣದಿರ್ಲಿಕ್ಕೆ ಹೋಗಿ ಸಣ್ಣದು ಆರ್ಚ್ ಮಾಡಿದ್ದೇನೆ. ನೀವು ಡಿಸೈನ್ ಸಿಲೆಕ್ಟ್ ಮಾಡುವಾಗ ಸಾರಿನ ನೋಡಿ ಯಾವಾಗಲೂ ಸಿಲೆಕ್ಟ್ ಮಾಡಬೇಕು. ಈ ಥರ ಮಾಡಿ ನಾನಿನ್ನು ಕುಚ್ಚು ಇಲ್ಲಿ ಹಾಕ್ತೇನೆ. ಈ ಎಲ್ಲ ಹೋಲಲ್ಲಿ ತೋರಿಸ್ತೇನೆ ನೋಡಿ ಹೇಗೆ ಹೋಲ್ ಬರ್ತಂತೆ. ನಿಮಗೆ ಒಂದು ವೇಳೆ ಸಾರಿ ಹಾಕ್ಲಿಕ್ಕಿದ್ರೆ 5ರ ಬದಲು 7 ಹಾಕ್ಬೋದು. ನೋಡಿ ಈ ಥರ ನೀವು ಇದು ಹಾಕಿದಾಗಲೇ ನೀಡಲ್ ಪಾಸ್ ಮಾಡಿದಾಗಲೂ ತೂತು ದೊಡ್ಡದಾಗ್ತದೆ. ಅದು ಇದರಲ್ಲಿ ನಾನು ಸಾರಿ ಕುಚ್ಚು ಹಾಕಿದನ್ನು ನಿಮಗೆ ಕಂಪ್ಲೀಟ್ ಮಾಡಿ ಸಾರಿ ತಂದು ತೋರಿಸ್ತೇನೆ. ಸಿಂಗಲ್ ಸ್ಟೆಪ್ಪು ಡಿಸೈನ್ ಇದು, ಯಾರು ಕಲಿಬೋದು. ನೋಡಿ ನಾನೀಗ ಎಲ್ಲ ಸಾರಿ ಕುಚ್ಚು ಎಲ್ಲ ಹಾಕಿ ಟಾಪಲ್ಲಿ ಸಾರಿ ಕುಚ್ಚು ಹಾಕಿದ್ದೇನೆ. 150 ತೊಗೊಂಡಿದ್ದೇನೆ. ಅದು ಡಬಲ್ ಆಗಾಗ 300 ಆಗ್ತದೆ. ಈ ಥರ ಎಲ್ಲ ಕಂಪ್ಲೀಟ್ ಮಾಡಿ ತಂದಿದ್ದೇನೆ. ಇದು ಬಾರ್ಡ್ರ್ ಇರಲಿಕ್ಕೆ ಹೋಗಿ ಈ ಥರ ನಾನು ಕ್ರೋಶ ವರ್ಕ್ ಮಾಡಿ, ಇದೇ ಸೇಮ್ ಒಂದೇ ಕಲರ್ ಇರೋದು ಕಲರ್. ಸೊ ಇದರಲ್ಲಿ ಕುಚ್ಚು ಹಾಕಿ ತಂದಿದ್ದೇನೆ. ಇದು ವೀಟ್ ಬೀಡ್ ಅಂತ, ಇದು ಗೋಲ್ಡನ್ ಕಲರಲ್ಲಿ ಬರ್ತದೆ. ಇದು ನಾನು ಸಿಲ್ವರ್ ಟೆಕ್ಸ್ಚರ್ ಇರಲಿಕ್ಕೆ ಹೋಗಿ ನಾನು ಸಿಲ್ವರ್ ಯೂಸ್ ಮಾಡಿದ್ದೇನೆ. ಸೊ ಇದನ್ನು ನಿಮಗಿದು ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಮತ್ತು ಇದು ಮಾಡಲಿಕ್ಕೆ ಬಿಗಿನರ್ಸು ಮಾಡ್ಬೋದು, ಈಸಿ ಉಂಟು. ಈ ಥರ ಒಂದು ಡಿಸೈನರ್ ಸಾರಿಗಳಿಗೆಲ್ಲ ಈ ಡಿಸೈನು ಎಲ್ಲ ಒಳ್ಳೆಯದಾಗ್ತದೆ. ಮತ್ತು ಲೈಟ್ ವೆಯ್ಟು ಉಂಟು, ಏನು ಡಿಸೈನ್ ಹೆಚ್ಚು ಹೆವಿ ಏನಂತೇನೂ ಇಲ್ಲ. ಸೊ ನಾನು ವೀಟ್ ಬೀಡಲ್ಲಿ ನಿಮಗೊಂದು ಇಲ್ಲಿವರೆಗೆ ವೀಡಿಯೋ ಹಾಕಿರಲಿಲ್ಲ, ಅದಕ್ಕಾಗಿ ಈ ವೀಟ್ ಬೀಡಿಯೋ ಹಾಕಿ ನಿಮಗೆ ವೀಡಿಯೋ ನಾನು ಮಾಡಿ ತೋರಿಸಿದ್ದೇನೆ. ಇದು ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನಿದು ಬರುವಾಗ ಒಂದು ಒಳ್ಳೆ ವೀಡಿಯೋದಲ್ಲಿ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.